ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ವಿಶ್ವೇಶ್ವರಾಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಬಗ್ಗೆ ಒಂದು ಸಣ್ಣ ನೋಟ. 100 ವರ್ಷ ಇತಿಹಾಸ ಈ ಕಾರ್ಖಾನೆಗೆ ಇರೋದು ಭದ್ರಾ ನದಿ ದಂಡೆ ಮೇಲೆ ಇದೆ. ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಅಲಾಯ್ ಸ್ಟೀಲ್ ಪ್ಲಾಂಟ್ ನಮ್ಮ ಕರ್ನಾಟಕದ ಭದ್ರಾವತಿ. ನಮ್ಮ ಮೈಸೂರ ಮಹಾರಾಜರ ಕೃಷ್ಣರಾಜ ಒಡೆಯರ್ ಹಾಗೂ ನಮ್ಮ ಮೈಸೂರಿನ ದಿವಾನರು ಸರ್ ಎಂ ವಿಶ್ವೇಶ್ವರಾಯ ಅವ್ರದ್ದು ಸಣ್ಣ ಕನಸಿನ ಕೂಸು. 1918ರಲ್ಲಿ ಮೈಸೂರು ವುಡ್ ಅಂಡ್ ಡಿಸ್ಟಿಲೇಷನ್ ಪ್ಲಾಂಟ್ ಶುರುವಾಗುತ್ತೆ. 1923ರಲ್ಲಿ ಬ್ಲಾಸ್ಟ್ ಫರ್ನೆಸ್ ನಿಂದ ಕಬ್ಬಿಣ ಉತ್ಪಾದನೆ ಶುರುವಾಗುತ್ತೆ. ಭದ್ರಾ ನೀರು, ಕೆಮ್ಮಣ್ಣುಗುಂಡಿಯಿಂದ ಅದಿರು, ಶರಾವತಿಯಿಂದ ವಿದ್ಯುತ್ ಉಪಯೋಗಿಸಿ ಸುಮಾರು 4 ಸ್ಕ್ವೇರ್ ಕಿಲೋಮೀಟರ್ ಟೌನ್ಶಿಪ್ ನಲ್ಲಿ ಸ್ಥಾಪನೆ ಆಯಿತು. ಒಂದು ಕಾಲದಲ್ಲಿ ಸುಮಾರು 10,000 ಕಾರ್ಮಿಕರು ಕೆಲಸ ಮಾಡ್ತಿದ್ರು. ನಮ್ಮ ದೇಶದ ಡಿಫೆನ್ಸ್ ಹಾಗೂ ರೈಲ್ವೇಸ್ಗೆ ಉನ್ನತ ಮಟ್ಟದ ಕಬ್ಬಿಣ ಬೇಕಾಗಿದ್ದು ಇಲ್ಲಿ ತಯಾರಾಗ್ತಿತ್ತು. ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ನಡೆಸಲಿಕ್ಕೆ ಕಷ್ಟ. 1989ರಲ್ಲಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಬಂದು ಸೇಲ್ ₹1 ಕೊಂಡ್ಕೊಂತಾರೆ. ಈಗ ಕೇವಲ 200 ಜನ ಕೆಲಸ ಮಾಡ್ತಾರೆ. ಕಬ್ಬಿಣ ಉತ್ಪಾದನೆ ನಿಂತು. ಈಗ ಕರ್ನಾಟಕದ ಕುಮಾರಸ್ವಾಮಿ ಸಾವಿರಾರು ಕೋಟಿ ದುಡ್ಡು ಹಾಕಿ ಉಳಿಸ್ಕೊಳ್ಳಕ್ ಟ್ರೈ ಮಾಡ್ತಿದ್ದಾರೆ. ನಮ್ಮ ಅಜ್ಜ ಕೆಲಸ ಮಾಡಿರೋ ಈ ಕಾರ್ಖಾನೆ ಉಳಿಲಿ ಬೆಳೀಲಿ ಅಂತ ಪ್ರಾರ್ಥಿಸ್ತೀನಿ. There is a little bit of sale in everybody's life ಅಂತ ಹೇಳ್ತಾ ನಿಮ್ಮ ನೂರಿ ಮೇಡಮಿನ ಸ್ಟೂಡೆಂಟ್